ಎಲ್ರಿಗೂ ನಮಸ್ಕಾರ. ಗೆಳೆಯ ವಶಿಷ್ಠ ಸಿಂಹ, ಉಮಾಪತಿ ಸರ್, ಸೋನಾಲ್, ಮುಖ್ಯವಾಗಿ ನಿರ್ಮಾಪಕರು ಮಂಜು ಹಾಗೂ ಶಂಕರ್, ಈ ಒಂದು ಟೀಮ್ ಮೇಲೆ ನನಗೆ ವಿಶಿಷ್ಟವಾದಂತ ಒಂದು ಪ್ರೀತಿ. ಯಾಕೋ ಗೊತ್ತಿಲ್ಲ, ನಮ್ಮ ಶಂಕರ್ ಮತ್ತೆ ವಶಿಷ್ಠ ಅವರ ಸ್ನೇಹ ಒಂದು ಕಾಫಿ ಶಾಪಲ್ಲಿ ಶುರುವಾಯ್ತು. ಶಂಕರ್ ಸುಮಾರು ಒಂದು 5 ವರ್ಷದ ಹಿಂದೆ ಇರ್ಬೋದು, 5 ವರ್ಷ. ಸರ್ ನಾನು ಒಂದು ಸಿನಿಮಾ ಮಾಡ್ತೀನಿ, ನೀವು ಹಾಡು ಬರೀಬೇಕು. ಖಂಡಿತ ಬರಿತೀನಿ ಅಂದೆ. ಅವರು ಈ ಸಿನಿಮಾಗಿಂತ ಮುಂಚೆ ಎಷ್ಟು ಕಷ್ಟಗಳು ಪಟ್ಟು ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಒಂದು ಟೀಮ್ ನ ರೆಡಿ ಮಾಡಿ ಅದಕ್ಕೊಬ್ಬ ನಿರ್ಮಾಪಕರನ್ನ ಹಿಡಿದು ಸಿನಿಮಾ ಮಾಡಿದ್ರು. ಮಧ್ಯದಲ್ಲಿ 2 ವರ್ಷ ಕೋವಿಡ್. ಈಗ ಅವರ ಸಿನಿಮಾ ಒಂದು ನಿಮ್ ಬಳಿಗೆ ರೆಡಿಯಾಗಿ ನಿಂತಿದೆ. ಸೊ ಇದರಿಂದ ತುಂಬಾ ಶ್ರಮ ಇದೆ ಅವ್ರದ್ದು. ಶಂಕರ್ ಅವರು ನನಗೆ ವೈಯಕ್ತಿಕವಾಗಿ ತುಂಬಾ 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 ಹತ್ತಿರವಾದಂತ ಒಬ್ಬ ಡೈರೆಕ್ಟರ್, ಆಮೇಲೆ ತುಂಬಾ ಒಳ್ಳೆ ಟೆಕ್ನಿಷಿಯನ್ಸ್. ಯಾಕಂದ್ರೆ ಇವ್ರ ಕೆಲಸ ನಾನು ಈ ಸಿನಿಮಾ ಅಲ್ಲದೆ ಒಂದಷ್ಟು ಚರ್ಚೆಗಳಾದಾಗ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡ್ಕೊಂಡಿದೀವಿ. ಅವ್ರ ಕೆಲಸ ನಾನು ನೋಡಿದ್ದೀನಿ. ಈ ಸಿನಿಮಾನ ನೀವು ಹಾಡು ಬರಿಬೇಕು ಅಂದಾಗ ನನಗೆ ಯೂಶುವಲಿ ಒಂದು ಟೈಮಲ್ಲಿ ಏನಾಯ್ತು, ಈ ರಾಮಾಚಾರಿ, ರಾಜ್ಕುಮಾರ್ ಎಲ್ಲ ಬರ್ದಾಗ ಬರೀ ಪ್ಯಾಚ್ ಸಾಂಗ್ಗಳು ಬರೆಯೋದು ಅಂತ. ಅವ್ರು ನನ್ನ ಹತ್ರ ಫಸ್ಟ್ ಬಂದು, ಸರ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬಾ ಪೇನ್ಫುಲ್ ಸಾಂಗ್ ಇದೆ, ಅದನ್ನ ನೀವು ಬರಿಬೇಕು ಅಂದ್ರು. ಪೇನ್ಫುಲ್, ನಾನು ಅವತ್ತು ಟ್ರೈನಲ್ಲೇ ಇದ್ದೆ, ಸರಿ ಬರೆಯೋಣ ಅಂತ ಹೇಳಿದೆ. ಹಾಗಾಗಿ ಒಂದು ಪೇನ್ಫುಲ್ ಸಾಂಗ್ ಆಯ್ತು. ಪೇನ್ಫುಲ್ ಸಾಂಗ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಬಂದು, ಸರ್ ನೀವ್ ಯಾವ ತರ ಐಟಮ್ ಸಾಂಗ್ ಬರ್ದಿದ್ದೀರಾ ಅಂತ. ಇಲ್ಲಪ್ಪ, ನನ್ನ ಹತ್ರ ಯಾರು ಐಟಮ್ ಸಾಂಗ್ ಬರ್ಸಿಲ್ಲ ಇಲ್ಲಿವರೆಗೂ, ನನ್ನ ಸಿನಿಮಾಗೆ ನಾನು ಬರ್ಕೊಂಡಿದ್ದೆ, ಅದೊಂದು ನೆನಪಿದೆ ಅಂತ. ಸರ್ ಒಂದು ಐಟಮ್ ಸಾಂಗ್ ಟ್ರೈ ಮಾಡೋಣ ಅಂದ್ರು. ಇಲ್ಲ ನನ್ಗೆ ಐಟಮ್ ಸಾಂಗು ಇಲ್ಲ ಸರ್, ನೀವೇ ಬರೀಬೇಕು ಐಟಮ್ ಸಾಂಗ್. ಸರಿ, ಈತನ್ ಅವರು ನಾನು ಟ್ಯೂನ್ ಕಳ್ಸಿ ಕೇಳ್ತೀನಿ. ಈತನ್ ಅವ್ರ ಟ್ಯೂನ್ ನನಗೆ ತುಂಬಾ ಇಷ್ಟ ಆಯ್ತು. ಅಲ್ಲಿಂದ ಈ ನಾಟಿ ಕೋಳಿ ಅನ್ನೋ ಒಂದು ಐಟಮ್ ಸಾಂಗ್ ಹುಡ್ಕೋತು. ಅದಾದ್ಮೇಲೆ ಸರ್ 2 ಸಾಂಗ್ ಬರ್ಬಿಟ್ಟಿದ್ರಾ, ಇನ್ನೊಂದು ಸಾಂಗ್ ಇದೆ ಸರ್ ಸಿನಿಮಾದಲ್ಲಿ, ಅದನ್ನ ದಯವಿಟ್ಟು ಬರ್ಕೊಡಿ ಅಂತ ಟ್ಯೂನ್ ಕಳ್ಸಿ ಅಂದೆ. ಈ 2 ಸಾಂಗ್ಗಿಂತ ನನಗೆ ಡ್ಯೂಯೆಟ್ ಸಾಂಗ್ ತುಂಬಾ ಇಷ್ಟ ಆಯ್ತು. ಪರ್ಸನಲ್ ಆಗಿ ನನಗೆ ಡ್ಯೂಯೆಟ್ ಸಾಂಗ್ ಬರೆಯೋದಂದ್ರೆ ಇಷ್ಟ. ಸೊ ಹಂಗಾಗಿ ಹಾಡು ಹೋಗಲ್ಲಲ್ಲಿ ಅಂತ ಒಂದು ಹಾಡು ಬರ್ದೆ. ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಈತನ್ ಅವರು. ಅದನ್ನ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಶಂಕರ್ ಅವ್ರ ಜೊತೆ ಕೂತ್ಕೊಂಡು. ಇದು ತುಂಬಾ ದಿನಗಳ ಶ್ರಮ ಇದೆ. ಈಗ ಸಡನ್ ಆಗಿ ಇವತ್ತು ನಿನ್ನೆ ಉಟ್ಕೊಂಡಿದ್ದ ತುಂಬಾ ವರ್ಷಗಳ ಶ್ರಮ. ಈಗ ನನ್ನ ಮಾಧ್ಯಮದ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಈ ಸಾಂಗ್ಗಳನ್ನ ಚೆನ್ನಾಗಿ ಪ್ರಮೋಟ್ ಮಾಡಿ. ನೀವು ಪ್ರಮೋಟ್ ಮಾಡಿದ್ರೆ ಇದು ಸಿನಿಮಾಗೆ ಒಂದು ಒಳ್ಳೆ ವೇದಿಕೆ ಆಗುತ್ತೆ. ಇಷ್ಟು ದಿನದ ಅವರ ಶ್ರಮಕ್ಕೆ ನಾವು ಬರೆದಿರೋದಕ್ಕೆ ಒಂದು ಸಾರ್ಥಕತೆ ಅವಾಗ ಸಿಗುತ್ತೆ. ಇಡೀ ಒಂದು ಎನರ್ಜೆಟಿಕ್ ಆಗಿರೋ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದನ್ನು ಮುಗಿಸ್ತೀನಿ. ವೇದಿಕೆ ಮೇಲಿರೋಂಥ ಎಲ್ಲರಿಗೂ ಗಣ್ಯರಿಗೂ ನಮಸ್ಕಾರ. ಹಾಗೆ ನಾವು ಕರೆದ ತಕ್ಷಣ ಬಂದಂಥ ಉಮಾಪತಿ ಸರ್ ಮತ್ತು ವಶಿಷ್ಠ ಅವರಿಗೆ ತುಂಬಾ ಧನ್ಯವಾದಗಳು ಸರ್. ಹಾಗೆ ಮೀಡಿಯಾದವರಿಗೆ ನಾನು ಸಾರಿ ಕೇಳ್ತೀನಿ. ಯಾಕೆಂದ್ರೆ ನಾವು 6 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ. ನಮ್ಮ ಕಡೆಯಿಂದ ಎಕ್ಸ್ಕ್ಯೂಸ್ ಸಾರಿ. ಈಗ ಏನ್ ಹೇಳ್ಬೇಕು ಅಂದ್ರೆ, ಶಂಭೋ ಶಿವಶಂಕರ್ ಇದು 2 ವರ್ಷದ ಜರ್ನಿ. ನಾವು ಕತೆ ಮಾಡ್ಬೇಕಾದಾಗ ವಶಿಷ್ಠ ಅವರು ಮನೇಲಿ ಕತೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ಅಡಿಪಾಯ ಹಾಕಿದೆ ವಶಿಷ್ಠ ಅವ್ರ ಮನೇಲಿ. ಯಾಕಂದ್ರೆ ವಶಿಷ್ಠ ನಾನು ಒಂದು 10 ವರ್ಷದ ಫ್ರೆಂಡ್ಶಿಪ್. ಅವ್ರ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ರು. ಆಕ್ಟರ್ ಆಗಿ ಬರೋದಕ್ಕೆ ಟ್ರೈ ಮಾಡಿದಾಗ ನಾವು ಜೊತೆಲಿದ್ವಿ. ಅವಾಗ ನಾನು ವಶಿಷ್ಠ ಅವ್ರ ಸಿನಿಮಾ ಮಾಡ್ಬೇಕು ಅಂತ ಟ್ರೈ ಮಾಡಿದಾಗ, ಇಲ್ಲ ನಾವು ಕತೆ ಮಾಡೋಣ ಅಂತ ಹೇಳಿ ವಶಿಷ್ಠ ಅವ್ರ ಜೊತೆ ಕುತ್ಕೊಂಡು ಮಧ್ಯರಾತ್ರಿ 3 ಗಂಟೆ 4 ಗಂಟೆ ಎಷ್ಟು ಟಾರ್ಚರ್ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಅವರು ತುಂಬಾ ಬೈಕೊಂಡಿದ್ದಾರೆ, ಏನಪ್ಪ ಮಧ್ಯರಾತ್ರಿ ಎಲ್ಲ ಟಾರ್ಚರ್ ಕೊಡ್ತಾರೆ ಅಂತ. ಆವಾಗ ಕತೆ ಮಾಡಿದ್ವಿ. ಕತೆ ಮಾಡಿದಂತ ಅಗನ್ಯ ಪಿಕ್ಚರ್ ಇಂದ ನನಗೆ ಪುನೀತ್ ಅವ್ರು ಸಿಗ್ತಾರೆ. ಪುನೀತ್ ಅವ್ರ ಕತೆ ಕೇಳಿ, ಇಲ್ಲ ಈ ಸಿನಿಮಾ ಮಾಡೋಣ ಸರ್ ಅಂದಾಗ ಅವ್ರ ಜೊತೆ ಮಂಜು ಅವ್ರು ಬಂದು ಜಾಯ್ನ್ ಆಗ್ತಾರೆ. ಈಗ ಪ್ರೊಡ್ಯೂಸರ್ಗೆ ಮಂಜು ಅವ್ರು ಬಂದು ಜಾಯ್ನ್ ಆದ್ರು. ತುಂಬಾ ಥ್ಯಾಂಕ್ಸ್ ಮಂಜು ಸರ್ ಅಂಡ್ ಪುನೀತ್. ಹಾಗೆ ನಾನು ಕಲಾವಿದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಪುನೀತ್ ಅವ್ರನ್ನ ಫಸ್ಟ್ ಟೈಮ್ ನಾನು ಹಾಕೊಂಡಾಗ ತುಂಬಾ ಜನ ಹೇಳಿದ್ರು, ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ರ. ಯಾಕೆಂದ್ರೆ ಈಗಾಗಲೇ ನೀವು 4-5 ಸೀರಿಯಲ್ನ ಇಟ್ಕೊಟ್ಟಿರೋಂಥ ಡೈರೆಕ್ಟ್ರು, ನಿಮ್ಗೆ ಯಾರೋ ಒಂದು ನೇಮ್ ಇದೆ ನೋಡಿ, ಹೊಸ ಡೈರೆಕ್ಟರ್ ಹಾಕೊಂಡು ಹೊಸ ಹೀರೋನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ರೆ ಏನ್ ಯೋಚನೆ ಮಾಡಿ ಅಂದ್ರು. ಅವಾಗ ನನಗೆ ಒಂದ್ ಸ್ವಲ್ಪ ಭಯನೂ ಆಯ್ತು, ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಆಗ ಪುನೀತ್ ಅವ್ರಿಗೆ ಮತ್ತೆ 3 ಜನ ಹುಡುಗರಿಗೆ ಒಂದು 3 ತಿಂಗಳು ಕೋರ್ಸ್ ಮಾಡಿಸಿದೆ. ಅವಾಗ ಆದ್ರೂ ಭಯ, ಮುಹೂರ್ತದಲ್ಲೂ ಭಯದಲ್ಲೇ ಇದ್ದೆ. ಏನಪ್ಪಾ ಏನ್ ಮಾಡೋದು, ಈ ಸಿನಿಮಾ ಕಂಟೆಂಟ್ ಹೆಂಗೆ ತಗೊಂಡೋಗೋದು ಭಯದಲ್ಲಿದ್ದೆ. ಆದ್ರೆ ಪುನೀತ್ ಅವರು ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ 10ರಷ್ಟು ಬೆಟರ್ ಆಗಿ ಕೊಟ್ರು. ನಂಗೆ 2 ದಿನದಲ್ಲಿ ತುಂಬಾ ನಂಬಿಕೆ ಬಂತು, ಈ ಸಿನಿಮಾ ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ. ಈಗ ಸ್ಕ್ರೀನ್ ಮೇಲೆ ನಾವು ಏನ್ ಅನ್ಕೊಂಡಿದ್ವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಪುನೀತ್ ತುಂಬಾ ಥ್ಯಾಂಕ್ ಯು ನಿಮ್ ಡೆಡಿಕೇಶನ್ಗೆ. ರಕ್ಷಕ್ ಅಂಡ್ ಇವರು ಮತ್ತೆ ಸೋನಾಲ್ ಮೇಡಮ್ ಹೇಳ್ಬೇಕು ಅಂದ್ರೆ ನಮ್ಗೆ ಭಯ ಇತ್ತು. ಯಾಕಂದ್ರೆ ಆಲ್ರೆಡಿ ಅವಾಗ ರಾಬರ್ಟ್ ಸಿನಿಮಾ ಮಾಡ್ತಾ ಇದ್ರು, ಉಮಾಪತಿ ಸಾರ್ವೇ ಸಿನಿಮಾ ಮಾಡ್ತಾ ಇದ್ರು, ಅವರು ಬುದ್ಧಿವಂತ 2 ಮಾಡ್ತಾ ಇದ್ರು, ಭಟ್ರು ಸಾರ್ ಸಿನಿಮಾ ಮಾಡ್ತಾ ಇದ್ರು. ಹೆಂಗಪ್ಪ ಕತೆ ಹೇಳೋದು ಅಂತ. ಆದ್ರೂ ಧೈರ್ಯ ಮಾಡಿ ಕತೆ ಹೇಳಿದ ತಕ್ಷಣ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ, ಹೀರೋ ಯಾರು ಅಂತಾನೂ ಕೇಳಿಲ್ಲ ಮೇಡಮ್. ಓಕೆ ಸರ್, ಈ ಕತೆ ನಂಗೆ ಇಷ್ಟ ಆಗಿದೆ, ನಾನು ಸಿನಿಮಾ ಮಾಡ್ತೀನಿ ಸರ್ ಅಂದ್ರು. ಇಮಿಡಿಯೇಟ್ ಆಗಿ ಕೊಟ್ಟಂತ ಡಿಸಿಷನ್ ಅವರು. ತುಂಬಾ ಥ್ಯಾಂಕ್ ಯು ಮೇಡಮ್. ಮತ್ತೆ ಜೋಗಿ ಸರ್ ತಕ್ಷಣ ಜೋಗಿ ಸರ್ ಹೇಳಿದೆ, ಕತೆ ಹೇಳಿದ ತಕ್ಷಣ, ಸರ್ ನಂದು ಎಷ್ಟೇ ನಿಮಿಷ ಬಂದ್ರು ಪರವಾಗಿಲ್ಲ, ನಾನು ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರಿ. ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಇನ್ನೊಬ್ರು ಶಶಿಕುಮಾರ್ ಸರ್ ಕಾರಣಾಂತರದಿಂದ ಬರಕ್ ಆಗ್ಲಿಲ್ಲ. ಅವ್ರಿಗೆ ಸ್ವಲ್ಪ ಕಾಲು ಏಟಾಗಿರೋದ್ರಿಂದ ಬರಕ್ ಆಗ್ಲಿಲ್ಲ.
ಅವರು ಫಸ್ಟ್ ಡೇ ಬಂದ ತಕ್ಷಣ ಭಯ ಆಯ್ತು, ದೊಡ್ಡ ಹೀರೋ 120 ಸಿನಿಮಾ ಮಾಡೋರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಹೆಂಗಪ್ಪ ಅಂತ. ನಿಮಗೆ ಸಾಯಂಕಾಲ ಒಂದು ಮಾತು ಇಲ್ಲ ಅಂತ ಹೇಳ್ತಾರೆ. ಬಟ್ ಆನಂದ್ ಅಡಿಗೆ ತುಂಬಾ ಥ್ಯಾಂಕ್ಸ್. ನಮ್ಮ ಸಾಂಗ್ ನ ಕೇಳಿದ ತಕ್ಷಣ ಏನೂ ಮಾತಾಡದೆ ನಾವೇನ್ ಇನ್ವೆಸ್ಟ್ ಮಾಡಿದ್ವಿ ಅದನ್ನ ನಾವು ಕೊಡ್ತೀವಿ ಮಾಡಿ ಸರ್ ಅಂತ ಹೇಳಿದಕ್ಕೆ ಆನಂದ್ ಅಡಿ ಕಂಪ್ನಿಯವ್ರಿಗೆ ತುಂಬಾ ಥ್ಯಾಂಕ್ ಯು ಸರ್. ಹಾಗೆ ಶ್ಯಾಮ್ ಸರ್ಗೆ ತುಂಬಾ ಥ್ಯಾಂಕ್ ಯು. ಹೇಳ್ಬಿಡಿ ಇನ್ನೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೂ. ಒಂದು ಸ್ವಲ್ಪ ಫಸ್ಟ್ ಟೈಮ್ ಭಯ ಆಗ್ತಾ ಇದೆ. ಇದಕ್ ಮುಂಚೆ 4 ಸೀರಿಯಲ್ ಮಾಡಿದ್ದೆ. ಬಟ್ ಆ ಸೀರಿಯಲ್ ಮಾಡಿದಾಗ ಒಂದು ಇದು, ಯಾಕಂದ್ರೆ ಅದು ಎಲ್ಲರಿಗೂ ಗೊತ್ತಿದೆ, ಒಂದು ಫ್ರೇಮಲ್ಲಿ ನಡೆಯುವಂತ ವರ್ಕು. ಬಟ್ ಸಿನಿಮಾ ಅಂತ ಬಂತು ಅಂದ್ರೆ ಅದು ಬೇರೆನೆ ಎಕ್ಸ್ಪೋಸ್ ಆಗ್ಬೇಕಾಗುತ್ತೆ. ಬಟ್ ನಾನು ನಮ್ಮ ಪ್ರೊಡ್ಯೂಸರ್ಗೆ ಖುಷಿ ಆಗೋ ತರನೇ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಅದು ಪ್ರೊಡ್ಯೂಸರ್ ಗೊತ್ತಿರ್ಬೇಕು, ಇಲ್ಲೂ ಗೊತ್ತಿರ್ಬೇಕು, ದುಡ್ಡು ಹಾಕ್ತವ್ರಿಗೆ. ನೀವೇ ಥ್ಯಾಂಕ್ ಯು ಸರ್. ನೀವು ನಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಏನೇ ಸಿನಿಮಾ ವಿಷಯದಲ್ಲಿ ಕಿತ್ತಾಡಿದ್ರೆ, ಏನೇ ಮಾಡಿದ್ರು ಸಾರಿ. ಯಾಕೆಂದ್ರೆ ಎಷ್ಟೋ ಸತಿ ದುಡ್ಡಿನ ವಿಷಯ ಬಂದಾಗ ಮಾತುಗಳು ಬರುತ್ತೆ ಹೋಗುತ್ತೆ. ಆದ್ರೂ ನೀವು ಅದೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಶಂಕರ್ ಮಾಡಿ, ನಾನು ಇದೀನಿ, ಏನಾಗುತ್ತೆ ತಲೆ ಕೆಡಿಸ್ಕೊಬಿಡಿ, ನಾನು ಮಾಡಿ ಅಂತ ಎಂಕರೇಜ್ ಮಾಡಿದಂತವ್ರು ನೀವು. ಥ್ಯಾಂಕ್ ಯು. ಮತ್ತೆ ಅಗನ್ಯ ಪಿಕ್ಚರ್ಸ್ ಹೇಳಲೇಬೇಕು. ಯಾಕಂದ್ರೆ ಅಗನ್ಯ ಪಿಕ್ಚರ್ಸ್ ಅಲ್ಲಿ ಎಲ್ಲಾ ಸಿನಿಮಾನು ನಾವು ಮಾಡ್ತೀವಿ, ಎಲ್ಲರೂ ನಾವು ಕಷ್ಟಪಟ್ಟು ಮಾಡ್ತೀವಿ. ಇಲ್ಲ ಸರ್, ನಾನು ಕಷ್ಟಪಟ್ಟೇ ಇಲ್ಲ ಸರ್. ತುಂಬಾ ಖುಷಿಯಾಗಿ ಮಾಡಿದೀನಿ ಸರ್. ಯಾಕೆಂದ್ರೆ ಕೇಳಿದಾಗ ಒಂದು ವಾರದಲ್ಲಿ 3 ದಿನ ಬಿರಿಯಾನಿ ಕೊಡ್ತಾ ಇದ್ರು, 3 ದಿನ ಬಿರಿಯಾನಿ ಆಗ್ತಾ ಇದ್ರು. ತುಂಬಾ ಖುಷಿಯಾಗಿ ಸಿನಿಮಾ ಮಾಡಿದೀನಿ ಸರ್. ಅದು ನೀವೇ ಅಗನ್ಯ ಪಿಕ್ಚರ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.